ಹಲೋ ಫ್ಯಾಮಿಲೀಸ್, ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಏನಪ್ಪ ಇವಳು ಫೇಸೇ ರಿವೀಲ್ ಮಾಡದೆ ಮನೆ ತೋರಿಸ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ಸ್ಬೋದು. ಇದಕ್ಕೆ ನಾನು ಆನ್ಸರ್ ಆಮೇಲೆ ಮಾಡ್ತೀನಿ. ಇವಾಗ ನಂದೊಂದು ಚಿಕ್ಕದಾದ ಇಂಟ್ರೊಡಕ್ಷನ್ ಕೊಡೋಣ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಖುಷಿ ಗೌಡ. ನಾನು ಕೂಡ ವರ್ಕಿಂಗ್ ವುಮ್ಯಾನೆ. ಬಟ್ ಸದ್ಯಕ್ಕೆ 5 ಮಂತ್ಸ್ ಬೇಬಿ ಇರೋದ್ರಿಂದ ನಾನು ಮನೇಲೇ ಇದ್ದೀನಿ. ತುಂಬಾ ದಿನದಿಂದ ಅನಿಸ್ತಾ ಇತ್ತು ನಾನು ಒಂದು ವ್ಲಾಗ್ ಮಾಡಬೇಕು ಅಂತ. ಬಟ್ ತುಂಬಾ ರೀಸನ್ಗಳಿಂದ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಕಾಲ ಕೂಡಿ ಬರ್ಬೇಕು ಅಂತಾರಲ್ಲ, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ. ಹಾಗಾಗಿ ನನಗೆ ಇವಾಗ ಕಾಲ ಕೂಡಿ ಬಂದಿದೆ. ಅದು ಒಳ್ಳೆ ದಿನಾನೇ ಕಾಲ ಕೂಡಿ ಬಂದಿದೆ. ಇನ್ನು ನಾನು ಫಸ್ಟ್ ಟೈಮ್ ಮನೆ ಎಂತಿಕಪ್ಪ ನಿಮಗೆ ತೋರಿಸ್ತೆ ಅಂತ ಅಂದ್ರೆ, ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಅದ್ರ ಹಿಂದಿನ ದಿನ ಏನೇನೆಲ್ಲ ತಯಾರಿ ಮಾಡ್ಕೊಂಡ್ವಿ, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆಗೆ ಏನೇನೆಲ್ಲ ತಯಾರಿ ಮಾಡ್ಕೊಂಡ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪುರೋಹಿತರು ನಮ್ಗೆ ಮೊದ್ಲೇ ಇನ್ಫಾರ್ಮ್ ಮಾಡಿದ್ರು, ಬೆಳಿಗ್ಗೆ ಬೇಗ ಪೂಜೆ ಇರೋದ್ರಿಂದ ಸ್ವಲ್ಪ ನೈಟೇ ಅಲಂಕಾರ ಮಾಡಿ ಇಟ್ಕೊಬೇಕು ಅಂತ ಹೇಳಿದ್ರು. ಸೊ ನೈಟೇ ಸ್ವಲ್ಪ ಅಲಂಕಾರ ಮಾಡಿ ಅವರು ಎಲ್ಲ ಹೊರಟ್ರು. ಇನ್ನ ರಿಮೈನಿಂಗ್ ಏನೇನ್ ಕೆಲಸ ಇತ್ತು ಅದೆಲ್ಲ ಮಾಡಿ ಮಲ್ಗೋಷ್ಟರಲ್ಲಿ ಲೇಟ್ ನೈಟ್ ಆಗೇ ಇತ್ತು. ಸೊ ಮಾರ್ನಿಂಗ್ ಸ್ವಲ್ಪ ಬೇಗ ಹೇಳ್ಬೇಕಾಯ್ತು, ಯಾಕಂದ್ರೆ ಪೂಜೆ ಇರೋ ಕಾರಣದಿಂದ ಎಲ್ಲರೂ ಬೇಗ ಇದ್ದು ರೆಡಿ ಆಗ್ತಾ ಇದ್ರು. ಅಷ್ಟರಲ್ಲಿ ಪುರೋಹಿತರು ಬಂದು ದೇವ್ರಿಗೆ ಏನೇನ್ ರಿಮೈನಿಂಗ್ ಅಲಂಕಾರ ಎಲ್ಲ ಇತ್ತು ಅದೆಲ್ಲ ಮಾಡ್ಕೊಂತಾ ಇದ್ರು. ನೋಡಿ, ಈ ತರ ಎಲ್ಲ ಅಲಂಕಾರ ಮಾಡಿದ್ದಾರೆ. ನಮಗೂ ತುಂಬಾ ಇಷ್ಟ ಆಯ್ತು ಅವ್ರ ಅಲಂಕಾರ ಮಾಡಿದ್ದು. ಇನ್ನು ದೇವ್ರ ಮನೆ ಅಲಂಕಾರ ಎಲ್ಲ ನಮ್ಮ ಹಸ್ಬೆಂಡ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಲಂಕಾರ ಮಾಡೋದಂದ್ರೆ ತುಂಬಾ ಇಷ್ಟ ದೇವರಿಗೆ. ಅವರೇ ಎಲ್ಲ ಮಾಡಿದ್ರು. ಇನ್ನು ಅತ್ತೆ ಮಾವ ಪೂಜೆ ಕುತ್ಕೊಂಡ್ರು. ಅಷ್ಟರಲ್ಲಿ ನಾವು ಎಲ್ಲ ರೆಡಿ ಆಗಿ ಬಂದ್ವಿ. ಎಲ್ಲಾರು ಕುಟುಂಬ ಸಮೇತವಾಗಿ ಕುತ್ಕೋಬೇಕು ಪೂಜೆಗೆ ಅಂತ ಹೇಳಿದ್ರು. ಎಲ್ಲಾರು ಕುತ್ಕೊಂಡು ಪೂಜೆ ಮಾಡಿದ್ವಿ. ಎಲ್ಲಾ ಪೂಜೆನೂ ಚೆನ್ನಾಗಾಯ್ತು, ಕೊನೆವರೆಗೂ ಚೆನ್ನಾಗಾಯ್ತು. ಪೂಜೆ ಕೂಡ ಚೆನ್ನಾಗಿ ಮಾಡ್ಕೊಟ್ರು ಪುರೋಹಿತರು ಕೂಡ. ಗೊತ್ತಿರೋರು ಆಗಿರೋದ್ರಿಂದ ನಮಗ್ ದಿನ ಚೆನ್ನಾಗಿ ಮಾಡ್ಕೊಟ್ರು. ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಸತ್ಯನಾರಾಯಣ ಪೂಜೆ ಮಾಡ್ಸಿದ ದಿನಾನೇ ನಮ್ ಪಾಪುಗೆ ತೊಟ್ಟಿಲ್ ಶಾಸ್ತ್ರ ಮಾಡಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಈ ತರ ಶಾಸ್ತ್ರಕ್ಕೆಲ್ಲ ಸೋದು ಮಾವ ತುಂಬಾನೇ ಮುಖ್ಯ ಅಲ್ವಾ. ಹಾಗಾಗಿ ಅಳಿಯಂಗೆ ಮಾವನೇ ಎಲ್ಲ ರೆಡಿ ಮಾಡಿ ಕರ್ಕೊಬಂದು ತೊಟ್ಲುಗೆ ಹಾಕಿ ಎಲ್ಲಾ ತರ ಶಾಸ್ತ್ರನ ನೀಟಾಗಿ ಮಾಡಿ ಮುಗಿಸಿದ್ವಿ. ಕೊನೆಗೆ ತೊಟ್ಲು ಶಾಸ್ತ್ರ ಕೂಡ ತುಂಬಾ ಚೆನ್ನಾಗಾಯ್ತು. ಸೊ ಫೈನಲಿ ನನ್ನ ಔಟ್ಲುಕ್ ನೋಡಿ ಹೇಗಿದೆ. ಪೂಜೆಗೆ ಮತ್ತೆ ತೊಟ್ಲು ಶಾಸ್ತ್ರಕ್ಕೆ ಈ ತರ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ವಿ.